ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ. ನನ್ನ ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ರಾಯರ ಆಶೀರ್ವಾದ ಇರಲಿ ಅಂತ ಮಂತ್ರಾಲಯಕ್ಕೆ ಹೋಗಿದ್ದೆ. ಈ ಕುರಿತ ಒಂದು ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. 1 ತಿಂಗಳು ಮುಂಚೆನೇ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಯಶವಂತಪುರ ಸ್ಟೇಷನಲ್ಲಿ 7:15 ಟ್ರೈನ್ ಇತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ 6:40ಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ನಾವು ಸೀಟ್ ಚೆಕಿಂಗ್ ಎಲ್ಲ ಹೋದ್ವಿ. ನಮ್ಮ ಸೀಟ್ ಯಾವುದು ಏನು ಎಲ್ಲ ಚೆಕ್ ಮಾಡ್ಕೊಂಡು ಬಂದು ಆಲ್ರೆಡಿ ಕೂತಿದ್ವಿ. 7:15ಗೆ ಟ್ರೈನ್ ಹೊರಡ್ತು. ಮಧ್ಯರಾತ್ರಿ 1:30 ಆಗಿತ್ತು ನಾವು ಅಲ್ಲಿಗೆ ರೀಚ್ ಆದಾಗ. ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದಾಗ ನೋಡಿ, ಈ ರೀತಿ ಆಟೋಗಳು ಸಾಲಾಗಿ ನಿಂತಿರ್ತವೆ. ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಟೋ ಹತ್ತಿ ಕೂತ್ಕೊಂಡು ನಮಗೆ ಮಂತ್ರಾಲಯ ಎಷ್ಟೊತ್ತಿಗೆ ಬರುತ್ತಪ್ಪ ಅನಿಸಿತ್ತು. ಆದರೆ ಹಾಫ್ ಆನ್ ಅವರ್ಗೆಲ್ಲ ಮಂತ್ರಾಲಯದಲ್ಲಿದ್ವಿ. ಮಧ್ಯರಾತ್ರಿ 2 ಗಂಟೆ ಆಗಿತ್ತು ನಾವು ಹೋದಾಗ. ಮಠದ ಕಡೆಯಿಂದ ನಮಗೆ ರೂಮ್ಸ್ ಬೇಕಾಗಿತ್ತು. ಹಾಗಾಗಿ ನಾವು 1 ತಿಂಗಳು ಮುಂಚೆನೇ ನಾವು ರೂಮ್ ಬುಕ್ ಮಾಡಿದ್ವಿ. ಬೃಂದಾವನ್ ಗಾರ್ಡನ್ ವಸತಿ ಗೃಹದಲ್ಲಿ ನಮಗೆ ರೂಮ್ ಸಿಕ್ಕಿತ್ತು. ಆದರೆ ನಾವು ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ವಿಜಯೇಂದ್ರ ಮಂದಿರದಲ್ಲಿ ರೂಮ್ ಕೊಟ್ಟರು. ರೂಮ್ ನಂಬರ್ 8 ಅಂತ ಹೇಳಿದ್ರು. ರಸೀದಿ ಇಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮಠದ ಕಡೆಯಿಂದ ರೂಮಿನ ಬೆಲೆ ಎಷ್ಟು ಅಂತ ಕೇಳೋದಾದರೆ AC ರೂಮ್ಗಳು 1500 ರೂಪಾಯಿ ಆಗುತ್ತೆ, ನಾನ್ AC ರೂಮ್ಗಳು 700 ರೂಪಾಯಿ ಆಗುತ್ತೆ. ನಾವು ಚಳಿಗಾಲದಲ್ಲಿ ಹೋಗಿದ್ರಿಂದ ನಾವು 700 ರೂಪಾಯಿ ರೂಮನ್ನೇ ತಗೊಂಡ್ವಿ. ಗುರುವಾರ ಬೆಳಗ್ಗೆ 6 ಗಂಟೆಗೆ ಎದ್ವಿ. ಎಲ್ಲ ರೆಡಿಯಾಗಿ ಮಂಚಾಲಮ್ಮನ ದರ್ಶನ ಪಡ್ಕೊಂಡ್ವಿ. ರಾಯರ ದರ್ಶನಕ್ಕೂ ಮುಂಚೆ ಮಂಚಾಲಮ್ಮನವರ ದರ್ಶನ ಪಡ್ಕೊಳ್ಳೋದು ಅತಿ ಮುಖ್ಯ. ಅಂತೂ ನಾವು ಅಂದ್ಕೊಂಡಂಗೆ 2 ಸಾರಿ ರಾಯರ ದರ್ಶನ ಆಯಿತು. ರಾಯರ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕಿ ಹೆಜ್ಜೆ ನಮಸ್ಕಾರ ಮಾಡಿದ್ವಿ. ನಂತರ ಅನ್ನದಾಸೋಹಕ್ಕೆ ರಸೀದಿ ಬರ್ಸಿದ್ವಿ. ದರ್ಶನ ಮುಗಿಸಿ ನಾವು ಹೊರಗಡೆ ಬಂದಾಗ ಬೆಳಗ್ಗೆ 9 ಗಂಟೆ ಆಗಿತ್ತು. ಇನ್ನು ದಾಸೋಹ ಕೂಡ ಶುರುವಾಗಿರಲಿಲ್ಲ. ಹಾಗಾಗಿ ನಾವು ಹತ್ತಿರದ ಟಿಫನ್ ಸೆಂಟರಲ್ಲೇ ಟಿಫನ್ನ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸಿದ ಮೇಲೆ ನಾವು ಮಂತ್ರಾಲಯದ ಸುತ್ತಮುತ್ತ ಇರುವಂಥ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳನ್ನು ವೀಕ್ಷಿಸೋಕೆ ಅಂತ ಹೊರಟ್ವಿ. ನಾವು ಮೊದಲು ತಲುಪಿದ್ದೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಜೈ ಆಂಜನೇಯ ಅಂತ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದ್ವಿ. ನಾವು ಮುಂದೆ ಹೋಗಿದ್ದೆ ರಾಯರ ಜಪಕಟ್ಟೆ ಇರುವಂಥ ಕ್ಷೇತ್ರಕ್ಕೆ. ಗುರು ರಾಘವೇಂದ್ರ ಸ್ವಾಮಿಗಳು ಹಾಗೂ ಅಪ್ಪಣ್ಣಾಚಾರ್ಯರು ಇಲ್ಲೇ ಕುಳಿತು 13 ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ಸ್ಥಳ ಇದು. ಇದು ನೋಡಿ ಏಕಶಿಲಾ ಬೃಂದಾವನ. ಈ ಕ್ಷೇತ್ರದಲ್ಲಿ ರಾಯರ ಜಪಕಟ್ಟೆ ಕೂಡ ಇವತ್ತಿಗೂ ನೋಡೋಕೆ ಸಿಗುತ್ತೆ. ರಾಯರ ಮೂಲ ಬೃಂದಾವನದ ಬಳಿಯೇ ಬಿಚ್ಚಾಲಮ್ಮನ ದೇವಸ್ಥಾನ ಕೂಡ ಇದೆ. ಸೂರ್ಯ ಬರ್ಬರ್ತಾ ನೆತ್ತಿ ಸುಡ್ತಾ ಇದ್ರಿಂದ ನಾವೆಲ್ಲ ಮಜ್ಜಿಗೆ ಕೂಡ ಕುಡಿದ್ವಿ. ಆನಂತರ ನಾವು ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ. ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಇದ್ದರು. ಇವತ್ತಿಗೂ ಕೂಡ ರಾಯರು ಮಲಗ್ತಾ ಇದ್ದಂಥ ಸ್ಥಾನ ಯಾವುದು, ಸ್ಥಳ ಯಾವುದು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಪಂಚಮುಖಿ ಆಂಜನೇಯ, ಶ್ರೀ ಲಕ್ಷ್ಮೀದೇವಿ ದರ್ಶನ ಆದಮೇಲೆ ನಾವು ವಾಪಸ್ ಮಂತ್ರಾಲಯಕ್ಕೆ ಹೊರಟ್ವಿ. ಮಧ್ಯಾಹ್ನ 2 ಗಂಟೆಗೆ ದಾಸೋಹ ಮುಗಿದೋಗುತ್ತೆ. ಹಾಗಾಗಿ ನಾವು 1:45ಗೆಲ್ಲ ಮಂತ್ರಾಲಯಕ್ಕೆ ರೀಚ್ ಆಗಿ ಅನ್ನಪ್ರಸಾದನ ಸ್ವೀಕರಿಸಿದ್ವಿ. ದಾಸೋಹ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಪರಿಮಳ ಪ್ರಸಾದ ಟಿಕೆಟ್ ಕೌಂಟರ್ಗೆ.
ಅಲ್ಲಿ ತುಂಬಾ ಜನ ರಶ್ ಇದ್ದರು, ಆದರೂ ಬಿಡಲಿಲ್ಲ. ಯಾಕಂದರೆ ರಾಯರ ಪ್ರಸಾದ ಬಿಡೋ ಮಾತೆಲ್ಲಿದೆ ಅಲ್ವಾ. ಒಬ್ಬರಿಗೆ 2 ಪ್ಯಾಕೆಟ್ ಪ್ರಸಾದವನ್ನು ಮಾತ್ರ ಕೊಡಲಾಗುತ್ತೆ. ಹೆಚ್ಚಿಗೆ ಪ್ರಸಾದ ಬೇಕು ಅನ್ನೋರು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ನೆನಪಿರಲಿ, ಇಲ್ಲಿ ಫೋನ್ಪೇ UPI ಯಾವುದು ಕೂಡ ವರ್ಕ್ ಆಗಲ್ಲ. ಓನ್ಲಿ ಫಾರ್ ಕ್ಯಾಶ್ ಅಂತ ಮೊದಲೇ ಅಲ್ಲಿ ಬರೆದಿರ್ತಾರೆ. ಯಾವುದಕ್ಕೂ ಕ್ಯಾಶ್ ಇಟ್ಕೊಂಡು ಹೋಗಿ ಪ್ರಸಾದವನ್ನು ತೆಗೆದುಕೊಳ್ಳಿ. ಕಾಲು ಮುಂದಕ್ಕೆ ಇಕ್ಕಕ್ಕಾಗ್ತಾ ಇಲ್ಲ, ಕಾಲು ನೋವಾಗ್ಬಿಟ್ಟಿದೆ ತುಂಬ. ಬಟ್ ನೀವಿನ್ನು ಟಿಲ್ ಈಗ ದೇವಸ್ಥಾನಕ್ಕೆ ಹೋಗೋ ಥರ ಎನರ್ಜೆಟಿಕ್ ಆಗಿದ್ದೀರಾ. ವಾಟ್ಸ್ ಯುವರ್ ಸೀಕ್ರೆಟ್? ಏನಿಲ್ಲಪ್ಪ, ಸುಮ್ಮನೆ ಇವರು ದಾಸೋಹದಲ್ಲಿ ಪ್ರಸಾದ ತಿಂದ್ರು, ಅದಕ್ಕೆ ಇಷ್ಟು ಎನರ್ಜೆಟಿಕ್ ಆಗಿ. ದಾಸೋಹದಲ್ಲಿ ಅನ್ನ ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಾವು ತುಂಗಾ ತೀರಕ್ಕೆ ಬಂದ್ವಿ. ನೋಡಿ, ಬಜ್ಜಿ, ಹಸಿಮೆಣ್ಸಿಕಾಯಿ ಬಜ್ಜಿನ ಭಾಳ ಇಷ್ಟಪಟ್ಟು ನಾನು ನನ್ನ ಸ್ನೇಹಿತರೆಲ್ಲರೂ ತಿಂದ್ವಿ. ಹೇಗಿರುತ್ತೆ ನೋಡಿ ಈ ಬಜ್ಜಿ. ಹಸಿಮೆಣ್ಸಿಕಾಯಿ ಬಜ್ಜಿ ತಿಂದಾದ್ಮೇಲೆ ಕಬ್ಬಿನ ಹಾಲು ಕೂಡ ಕುಡಿದ್ವಿ. ಸಂಜೆ ಹೊತ್ತು ರಾಯರ ಮಠ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಕಲರ್ಫುಲ್ ಲೈಟ್ಸ್ಗಳು ಹಾಕಿದ್ದಾರೆ. ಆಮೇಲೆ ಇದನ್ನು ನೋಡ್ತಾ ಇದ್ದರೆ ಸ್ವರ್ಗನೇ ಭೂಲೋಕಕ್ಕೆ ಇಳಿದು ಬಂದಿದೆಯೇನೋ ಅನ್ನೋ ರೀತಿ ಅನುಭವ ಆಗುತ್ತೆ. ನಮ್ಮ ರಿಟರ್ನ್ ಟ್ರೈನ್ ಇದ್ದಿದ್ದು ರಾತ್ರಿ 11:30. ಹಾಗಾಗಿ ನಮ್ಗೆ ಇನ್ನೂ ಟೈಮ್ ಇದ್ದಿದ್ದರಿಂದ ನಾವು ಒಂದಷ್ಟು ಸಮಯನ ಮಂತ್ರಾಲಯದಲ್ಲೇ ಕಳೆದ್ವಿ. ದಹಿ ಪುರಿ, ಮಸಾಲೆ ಪುರಿ, ಫ್ರೈಡ್ ರೈಸ್, ಗೋಬಿ, ಹೀಗೆ ಏನೇನು ಸಿಗುತ್ತೋ, ಏನೇನು ಇಷ್ಟ ಆಗುತ್ತೋ ಅದೆಲ್ಲವನ್ನು ತಿಂದ್ವಿ. ಗೋರಂಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹೆಣ್ಮಕ್ಳಿಗಂತೂ ಭಾಳನೇ ಇಷ್ಟ. ನೋಡಿದ ಕೂಡಲೇ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಗೋರಂಟಿ ಹಾಕ್ಸ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. 3 ಜನನೂ ಗೋರಂಟಿ ಹಾಕ್ಸ್ಕೊಂಡ್ವಿ. ನೋಡಿ, ಇದು ಪರಿಮಳ ಪುಣ್ಯ ಪುಷ್ಕರಣಿ ಅಂತ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ವೇಳೆ ರಾಯರ ತೆಪ್ಪೋತ್ಸವ ನಡೆಸ್ತಾರೆ. ಅಂದುಕೊಂಡಂತೆಯೇ ರಾಯರು ನಮಗೆ ದರ್ಶನ ಕೊಟ್ಟರು. ಮಂತ್ರಾಲಯದಲ್ಲಿ ದರ್ಶನ ಮುಗಿಸಿ ನಾವು ರಾತ್ರಿ 11:30 ಟ್ರೈನ್ನ ಕ್ಯಾಚ್ ಮಾಡೋದಕ್ಕೆ ಆಟೋದಲ್ಲಿ ಹೊರಟ್ವಿ. ಮಂತ್ರಾಲಯದಿಂದ ಬೆಂಗಳೂರಿಗೆ ಬರೋದಕ್ಕೆ ನಾವು AC ಕೋಚನ್ನ ಬುಕ್ ಮಾಡಿದ್ವಿ. 1 ತಿಂಗಳು ಮುಂಚೆನೇ ನಾವು ರಿಟರ್ನ್ ಟಿಕೆಟ್ನ ಬುಕ್ ಮಾಡಿದ್ವಿ. ಒಬ್ಬರಿಗೆ 650 ರೂಪಾಯಿ ಖರ್ಚಾಗಿತ್ತು. ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಬಂದ್ವಿ.
ಫ್ರೆಂಡ್ಸ್ ಇಬ್ರಿಗೂ ಟಾಟಾ ಬೈ ಬೈ ಹೇಳಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದೆ. ಮನೆ ಕಡೆ ಹೊರಟೆ. ನಾನು ಮನೆಗೆ ಬಂದಾಗ ನನ್ನ ಮಗಳು ಆಗಷ್ಟೇ ಎದ್ದಿದ್ದು. ಅವಳಿಗೆ ಅಂತ ನಾನು ಬಾಲು ಮತ್ತು ಒಂದಷ್ಟು ಟಾಯ್ಸ್ ಎಲ್ಲ ತಂದಿದ್ದೆ. ಅದನ್ನೆಲ್ಲ ಅವಳಿಗೆ ಕೊಟ್ಟೆ. ಅವಳು ಭಾಳ ಖುಷಿಪಟ್ಳು. ಲಕ್ಷ್ಮೀ ದೇವಸ್ಥಾನದಲ್ಲಿ ಶ್ರೀಚಕ್ರವನ್ನು ಕೊಟ್ಟಿದ್ದರು. ಆ ಶ್ರೀಚಕ್ರವನ್ನು ತೆಗೆದುಕೊಂಡು ಬಂದಿದ್ದಂಥ ನಾನು ಮನೆಯಲ್ಲಿ ಪೂಜೆನ ಆವತ್ತಿನ ದಿವಸನೇ ಅಂದರೆ ಶುಕ್ರವಾರನೇ ಮಾಡಿದೆ. ಕಲಿಯುಗದ ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.